ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತೀರಾ, ಸೊ ಕಾಪಿರೈಟ್ ಅಂದರೆ ಏನಂತ ಗೊತ್ತಿರಲ್ಲ ಕೆಲವೊಬ್ಬರು ಯೂಟ್ಯೂಬರ್ಸ್ಗೆ. ಆ್ಯಂಡ್ ಎರಡು ಥರದ್ದು ಕಾಪಿರೈಟ್ಸ್ ಇರುತ್ತೆ. ಒಂದು ಕಾಪಿರೈಟ್ ಸ್ಟ್ರೈಕು, ಇನ್ನೊಂದು ಕಾಪಿರೈಟ್ ಕ್ಲೈಮು. ಓಕೆನಾ? ಇವೆರಡರಲ್ಲಿ ಯಾವ ಕಾಪಿರೈಟ್ ನಮಗೆ ಸಿಕ್ಕಿದ್ರೆ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ಆ್ಯಂಡ್ ಯಾವ ಕಾಪಿರೈಟ್ ನಮಗೆ ಇನ್ನೊಂದು ಯಾವುದು ಕಾಪಿರೈಟ್ ಇದೆ ಅದು ಸಿಕ್ಕಿದ್ರೆ ಏನು ನಮ್ಮ ಚಾನಲ್ಲು ಇರುತ್ತಾ, ಏನಾಗುತ್ತೆ ಅಂತಲೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ನಾರ್ಮಲ್ ಕಾಪಿರೈಟ್ ಅಂತಲೇ ನಾವು ಹೇಳ್ಬೋದು. ಅದು ಬೇಕಿದ್ರೆ ನಾವು ಕಟ್ಟು ಸ್ಪ್ಲಿಟ್ಟು ಮಾಡ್ಕೋಬೋದು. ಓಕೆನಾ? ಸೊ ಏನು ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಕಾಪಿರೈಟ್ ಕ್ಲೈಮ್ ಅಂದರೆ ಏನಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಇದರಲ್ಲಾಗೋ ಏನೇನು ಈ ಕಾಪಿರೈಟಿಂದ ಏನೇನು ಅಫೆಕ್ಟ್ ಬೀಳುತ್ತೋ ನಮ್ಮ ಚಾನಲ್ ಮೇಲೆ ಅಂತಲೂ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನಾವು ಫಸ್ಟ್ ಮಾತಾಡೋಣ ಕಾಪಿರೈಟ್ ಸ್ಟ್ರೈಕು. ಸೊ ಕಾಪಿರೈಟ್ ಸ್ಟ್ರೈಕಿಗೆ ಬರೋದಾದರೆ, ಈಗ ನೀವು ಬೇರೆಯವರು ಲೈಕ್ ಅಂದ್ಕೊಳ್ಳಿ, ನೀವು ಈಗ ಆಪೋಸಿಟ್ ಪರ್ಸನ್ ಯಾರಾದರೂ ಇದ್ದರೆ, ಇಲ್ಲ ಯೂಟ್ಯೂಬರ್ಸ್ ಯಾರಾದರೂ ಇದ್ದರೆ, ಅವ್ರದ್ದು ಏನಾದರೂ ನೀವು ವೀಡಿಯೋನ ಕಾಪಿ ಮಾಡಿಬಿಟ್ಟು ಹಾಕಿದ್ರೆ, ಲೈಕ್ ಅವ್ರದ್ದು ವೀಡಿಯೋ ತೆಗೆದು ಹಂಗೆ ಡೌನ್ಲೋಡ್ ಮಾಡಿ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಹಾಕಿದರೆ, ಇಲ್ಲ ನಿಮ್ಮ ಚಾನಲಿಗೆ ಹಾಕಿದರೆ, ಇಲ್ಲಾಂದರೆ ಅವ್ರ ವೀಡಿಯೋದಲ್ಲಿ ಅರ್ಧ ಪಾರ್ಟ್ನ ಕಟ್ ಮಾಡಿಬಿಟ್ಟು ನಿಮ್ಮ ಅರ್ಧ ಪಾರ್ಟ್ ವೀಡಿಯೋ ಹಾಕ್ಬಿಟ್ಟು ಆ ಅರ್ಧ ಪಾರ್ಟ್ ಏನಾದರೂ ಜಾಯಿಂಟ್ ಮಾಡಿ ವೀಡಿಯೋ ಏನಾದರೂ ನೀವು ಮಾಡಿದರೆ, ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಬಟ್ ಯಾವಾಗ ಬರುತ್ತೆ, ಸಡನ್ಲಿ ನೀವು ವೀಡಿಯೋ ಪೋಸ್ಟ್ ಮಾಡಿದ್ದು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡಲ್ಲ. ಸೊ ಹೆಂಗೆ ಬರುತ್ತೆ ಅಂದರೆ ಕಾಪಿರೈಟ್ ಸ್ಟ್ರೈಕು ಮ್ಯಾಚ್ ಟೂಲ್ ಇರುತ್ತೆ. ಸೊ ಎಲ್ಲ ಯೂಟ್ಯೂಬರ್ಸ್ ಹತ್ರನೂ ಮ್ಯಾಚ್ ಟೂಲ್ ಆಪ್ಷನ್ಸ್ ಇದ್ದೇ ಇರುತ್ತಲ್ಲ, ನಿಮ್ಮ YT ಸ್ಟುಡಿಯೋದಲ್ಲಿ ನೀವು ನೋಡಿರ್ಬೋದು ಕಾಪಿರೈಟ್ ಮ್ಯಾಚ್ ಟೂಲ್ ಅಂತ. ಸೊ ಈಗ ಯಾರು ಯೂಸ್ ಮಾಡಿರ್ತಾರೆ ವಿಡಿಯೋ, ಓಕೆನಾ, ಯಾರು ಅವ್ರ ವೀಡಿಯೋನ ಕಾಪಿ ಮಾಡಿರ್ತಾರೆ, ಆಗ ನೋಟಿಫಿಕೇಷನ್ ಹೋಗುತ್ತೆ ಯೂಟ್ಯೂಬ್ ಕಡೆಯಿಂದ ಮ್ಯಾಚ್ ಆಗಿಬಿಟ್ಟು, ಅಲ್ಗೋರಿದಮ್ಮಿಂದ ಏನಾಗುತ್ತೆ, ಮ್ಯಾಚ್ ಆಗಿಬಿಡುತ್ತೆ ಕಾಪಿರೈಟ್ ಟೂಲು. ಸೊ ಅವಾಗ ಗೊತ್ತಾಗ್ಬಿಡುತ್ತೆ ಆಗ ಯೂಟ್ಯೂಬ್ಗೆ ನೀವು ಕಾಪಿನ ಮಾಡಿದ್ದೀರಂತ. ಆಗೇನಾಗುತ್ತೆ, ಆ ಕ್ರಿಯೇಟರ್, ನೀವು ಯಾವ ಕ್ರಿಯೇಟರ್ದು ವೀಡಿಯೋನ ಕಾಪಿ ಮಾಡಿದ್ರಿ, ಆಗ ಅವ್ರ ಕಾಪಿರೈಟ್ ಮ್ಯಾಚ್ ಟೂಲ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ಶೋ ಆಗುತ್ತೆ ನೀವು ವೀಡಿಯೋನ ಕಾಪಿ ಮಾಡಿದ್ದೀರಂತ. ಸೊ ಆಗ ಅಲ್ಲಿ ಅವ್ರಿಗೆ ಡೈರೆಕ್ಟ್ ಆಪ್ಷನ್ ಸಿಗುತ್ತೆ, ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡೋದು ಆಪ್ಷನ್ ಅವ್ರಿಗೆ ಅಲ್ಲಿ ಸಿಗುತ್ತೆ. ಸೊ ಅವ್ರು ಬಂದುಬಿಟ್ಟು ನಿಮಗೆ ಸ್ಟ್ರೈಕ್ ಕೊಟ್ಟಾಗ ಆಗೇನಾಗುತ್ತೆ, ನಿಮ್ಮ ಚಾನಲಲ್ಲಿ ಒಂದು ಮೇಲ್ ಬರುತ್ತೆ, ನಿಮ್ಮ ಚಾನಲ್ ರಿಮೂವ್ ಮಾಡ್ತಾಯಿದ್ದೀವಿ ನಾವು, ಇದು ಯಾಕಂದರೆ ಕಾಪಿರೈಟು ಬೇರೆ ಕಾಂಟೆಂಟ್ ಅವ್ರದ್ದು ನೀವು ಯೂಸ್ ಮಾಡಿದ್ದೀರಾ, ಸೊ ಸ್ಟ್ರೈಕ್ನ ಕೊಡ್ತಾರೆ. ಸೊ ಒಂದು ಫಸ್ಟ್ನೇ ಸ್ಟ್ರೈಕ್ ಕೊಡ್ತಾರೆ. ಸೊ ಸ್ಟ್ರೈಕ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮದು ಆ ಸ್ಟ್ರೈಕ್ ಬಂದುಬಿಟ್ಟು 90 ಡೇಸ್ವರೆಗೂ ಇರುತ್ತೆ. ಸೊ ಅದು ರಿಮೂವ್ ಆಗಲ್ಲ. ಓಕೆನಾ? 90 ಡೇಸ್ ಆದಮೇಲೆ ಆ ಸ್ಟ್ರೈಕ್ ಏನಿರುತ್ತೆ ನಿಮ್ಮದು, ಅದು ರಿಮೂವ್ ಆಗೋದು ಕಾಪಿರೈಟ್ ಸ್ಟ್ರೈಕು. ಓಕೆನಾ? ಸೊ ಈಗ ಏನು ಮಾಡಬೇಕು ನೀವು ರಿಮೂವ್ ಮಾಡಬೇಕಂದ್ರೆ, ಸೊ ನೀವು ಏನು ಮಾಡ್ಬೋದು, ಅಲ್ಲಿ ನಿಮಗೆ ಮೇಲ್ ಬಂದಿರುತ್ತಲ್ಲ, ಆ ಮೇಲಲ್ಲಿ ಯಾರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರು ಅವ್ರದ್ದು ಮೇಲ್ ಬಂದುಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಬೇಕಿದ್ರೆ ಅವ್ರಿಗೆ ರಿಕ್ವೆಸ್ಟ್ನ ಮಾಡ್ಕೋಬೋದು. ಸೊ ಸಾರಿ, ತಪ್ಪಾಯಿತು, ನಾವು ಇನ್ಮೇಲಿಂದ ನಿಮ್ಮದು ವೀಡಿಯೋಸ್ನ ನಾನು ಕಾಪಿ ಮಾಡಲ್ಲ ಅಂತ ನೀವು ಅವ್ರಿಗೆ ರಿಕ್ವೆಸ್ಟ್ನ ಮಾಡ್ಕೋಬೋದು ಮೇಲಲ್ಲಿ. ಓಕೆನಾ? ಸೊ ಮೇಲಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಅವರು ನಿಮಗೆ ಬೇಕಿದ್ರೆ ಅವ್ರದ್ದು ಕಾಪಿರೈಟ್ ಏನಿರುತ್ತೆ ಸ್ಟ್ರೈಕ್ ಕೊಟ್ಟಿರ್ತಾರಲ್ಲ ಅದು ವಾಪಸ್ನ ತಗೋಬೋದು. ಬೈ ಚಾನ್ಸ್ ನೀವೇನಾದರೂ ಕನ್ವಿನ್ಸ್ ಮಾಡಿದರೆ, ಓಕೆನಾ, ಸೊ ಕನ್ವಿನ್ಸ್ ಮಾಡಿ, ಲೈಕ್ ಸಾರಿ ನಾನು ವಿಡಿಯೋ ಕಾಪಿ ಮಾಡಿದ್ದು ತಪ್ಪಾಯ್ತು ಅಂತ ಕೇಳಿಬಿಟ್ಟು ನೀವೇನಾದರೂ ಅವ್ರ ಹತ್ರ ಹೇಳಿದರೆ, ಪ್ಲೀಸ್ ನಿಮ್ಮ ಕಾಪಿರೈಟ್ ಸ್ಟ್ರೈಕ್ ನೀವು ಕೊಟ್ಟಿದ್ರೆ ಅದನ್ನು ವಾಪಸ್ ತಗೊಳ್ಳಿ ಪ್ಲೀಸ್ ಅಂತ ಕೇಳಿದರೆ, ಸೊ ಐ ಹೋಪ್ ಅವರು ಏನಾದರೂ ನಿಮಗೆ ಪಾಪ ಅಂತ ಹೇಳಿಬಿಟ್ಟು ಅವ್ರದ್ದು ಏನು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ರು ಅವರು ಅದನ್ನು ವಾಪಸ್ನ ತಗೋತಾನೆ. ಆ ಕಂಡೀಷನಲ್ಲಿ ನೀವೇನು ಮಾಡಬೇಕು, ವಾಪಸ್ನ ತಗೊಂಡಾಗ ನೀವು ಆ ವಿಡಿಯೋನ ರಿಮೂವ್ ಮಾಡ್ಬೋದು. ಓಕೆನಾ? ಇಲ್ಲ ಅಂದರೆ ನಿಮ್ಮದು ಸ್ಟ್ರೈಕ್ ಆಲ್ರೆಡಿ ಏನಾದರೂ ಬಂದಿದ್ದರೆ ಯೂಟ್ಯೂಬ್ ಕಡೆಯಿಂದನೇ ರಿಮೂವ್ ಆಗುತ್ತೆ. ಸೊ ಈಗ ಏನು ಪ್ರಾಬ್ಲಮ್ ಆಗುತ್ತೆ, ಏನಕ್ಕೆ ಚಾನಲ್ ಡಿಲೀಟ್ ಆಗುತ್ತೆ ಅಂದರೆ, ಈಗ ನಿಮಗೆ ಒಂದು ಕಾಪಿರೈಟ್ ಸ್ಟ್ರೈಕ್ ಆಲ್ರೆಡಿ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಈಗ ನೀವು ತುಂಬ ಕಾಪಿರೈಟು ವೀಡಿಯೋಸ್ ಏನಾದರೂ ಮಾಡಿದರೆ, ಸೇಮೇ ಅದೇ ಪ್ರಾಸೆಸ್ ಏನಾದರೂ ನೀವು ಮಾಡಿದರೆ, ಲೈಕ್ ಬೇರೆಯವ್ರ ವೀಡಿಯೋ ಏನಾದರೂ ಯೂಸ್ ಮಾಡಿಕೊಂಡು ವೀಡಿಯೋಸ್ ಏನಾದರೂ ಮಾಡಿದರೆ, ಆ ಕಂಡೀಷನಲ್ಲಿ ಏನಾಗುತ್ತೆ, ತುಂಬ ಕಾಪಿರೈಟ್ಸ್ ನಿಮಗೆ ಬಂದುಬಿಡುತ್ತೆ. ಒಂದಲ್ಲ ಎರಡಲ್ಲ 3 ಕಾಪಿರೈಟ್ ಸ್ಟ್ರೈಕ್ ನಿಮಗೆ ಬಂದುಬಿಡುತ್ತೆ. ಆಗ 3 ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಏನಾಗುತ್ತೆ, ನಿಮ್ಮ ಚಾನಲ್ ಡೈರೆಕ್ಟು ಡಿಸೇಬಲ್ ಆಗುತ್ತೆ, ಐ ಮೀನ್ ಡಿಲೀಟ್ ಆಗಿಬಿಡುತ್ತೆ. ಯೂಟ್ಯೂಬ್ ಕಡೆಯಿಂದನೇ ಅವರು ನಿಮ್ಮ ಚಾನಲ್ನ ಡಿಲೀಟ್ನ ಮಾಡ್ತಾರೆ. ಸೊ ಇದರಿಂದ ಸ್ವಲ್ಪ ಜಾಗೃತರಾಗಿರಿ. ಸೊ ಯಾರೂ ಬಂದುಬಿಟ್ಟು ಬೇರೆ ಕಾಪಿ ಮಾಡಿ ಹಾಕಕ್ಕೆ ಹೋಗಬೇಡಿ ನಿಮ್ಮ ಚಾನಲಲ್ಲಿ. ನೀವು ಒರಿಜಿನಲ್ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ. ಬೈ ಚಾನ್ಸ್ ನೀವೇನಾದರೂ ಕಾಪಿ ಮಾಡಿದ್ದೀರಾ, ಇಲ್ಲ ನಿಮಗೆ ಅನ್ನಿಸ್ತಾ ಇದೆಯಾ, ಹಾಂ ನಾನು ಕಾಪಿ ಮಾಡಿದ್ದೀನಿ, ಈ ವಿಡಿಯೋನ ನಾನು ಕಾಪಿ ಮಾಡಿ ಹಾಕಿದ್ದೀನಿ ಅಂತ, ಸೊ ಮಾನಿಟೈಸೇಷನ್ ಕಳ್ಸೋಕ್ಕಿಂತ ಮುಂಚೆ ಸೊ ಯಾರೆಲ್ಲರೂ ಕಾಪಿ ಮಾಡಿದ್ದೀರಾ ವಿಡಿಯೋನ ಅದನ್ನು ಡಿಲೀಟ್ ಮಾಡಿ. ಸೊ ಈಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿಲ್ಲ ಅಂದ್ರೂ ಮುಂದಕ್ಕೆ ಹೋಗ್ಬಿಟ್ಟು ನಿಮಗೆ ಕಾಪಿರೈಟ್ ಬರೋ 100% ಚಾನ್ಸಸ್ ಇದೆ, ಬಟ್ ಬಂದೇ ಬರುತ್ತೆ. ಓಕೆನಾ? ಎಷ್ಟು 1-2 ಈಗ ನೀವು ಕಾಪಿರೈಟ್ದು ವಿಡಿಯೋ ಮಾಡಿ ನಿಮ್ಮದು 2 ಮಂತ್ಸ್ ಆಗಿದೆ ಅಂದ್ಕೊಳ್ಳಿ,
ಅವರು ಅಟ್ಲೀಸ್ಟ್ 4 to 5 ಮಂತ್ಸ್ವರೆಗೂ 4 to 5 ಮಂತ್ಸ್ ಒಳಗಡೆ ನಿಮ್ಗೆ ಏನು ಬರುತ್ತೆ ಆ ವಿಡಿಯೋಗೆ ಕಾಪಿರೈಟ್ ಬಂದೇ ಬರುತ್ತೆ. ಓಕೆನಾ. ಸೊ ಯಾರೂ ಯೂಟ್ಯೂಬಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಸೊ ಕಾಪಿರೈಟ್ ಬಂದೇ ಬರುತ್ತೆ. ಕಾಪಿರೈಟ್ ಟೂಲ್ ಮ್ಯಾಚ್ ಆದಾಗ ನಿಮಗೆ ಕಾಪಿರೈಟ್ ಬಂದೇ ಬರುತ್ತೆ. ಇದರಿಂದ ನಿಮಗೆ ಚಾನೆಲ್ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಒಂದು ಕಾಪಿರೈಟ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅದು 90 ಡೇಸ್ವರೆಗೂ ನಿಮ್ಮದು ಏನಾಗುತ್ತೆ ರಿಮೂವ್ ಆಗಿಬಿಡುತ್ತೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದರೆ. ಬಟ್ 2 ಬಂದ್ರೂ ಪ್ರಾಬ್ಲಮ್ಮೇ. ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ನಿಮ್ಮದು ಇದ್ದರೆ ಏನಾಗುತ್ತೆ, ಮತ್ತೇನಾದರೂ ಅದೇ ಚಾನ್ಸಸಲ್ಲಿ ಇನ್ನೂ 2 ಕಾಪಿರೈಟ್ಸ್ ಬಂದುಬಿಟ್ರೆ ಡಿಲೀಟ್ ಆಗಿಬಿಡುತ್ತೆ ಚಾನಲ್. ಓಕೆನಾ. ಸೊ ಐ ಹೋಪ್ ನಿಮಗೆ ಗೊತ್ತಾಯ್ತಲ್ಲ. ಸೊ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಡೈರೆಕ್ಟು ಡಿಲೀಟ್ ಆಗುತ್ತೆ ಚಾನಲ್. ಸೊ ಯಾರೂ ಕಾಪಿ ಮಾಡಿ ಹಾಕಕ್ಕೆ ಹೋಗಬೇಡಿ ಬೇರೆಯವ್ರ ಕಾಂಟೆಂಟ್ನ. ಓಕೆನಾ ಗೈಸ್. ಆ್ಯಂಡ್ ಇನ್ನೊಂದು ಏನಂದರೆ, ಸೊ ಒಂದೊಂದು ಸಲ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟು ಫೇಕಾಗಿ ಬಂದುಬಿಡುತ್ತೆ. ಸೊ ಯೂಟ್ಯೂಬ್ ಕಡೆಯಿಂದನೇ ಫೇಕಾಗಿ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಏನು ಮಾಡಬೇಕು ಆ ಕಂಡೀಷನಲ್ಲಿ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ, ನಾನು ಯಾರ್ದು ಕಾಪಿ ಮಾಡಿಲ್ಲ ಕಾಂಟೆಂಟು, ಇದು ಫೇಕ್ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತ ಅಂದರೆ ಆ ಕಂಡೀಷನಲ್ಲಿ ನೀವು ಏನು ಮಾಡಿ ಅಂದರೆ, ಆಗ ನೀವು ಯೂಟ್ಯೂಬ್ಗೆ ಮೇಲ್ನ ಮಾಡಿ. ಓಕೆನಾ. ಮೇಲ್ನ ಮಾಡಿದಾಗ ಆಗ ಒಂದೆರಡು ಮೇಲ್ ಅವರು ಕಳಿಸ್ತಾರೆ. ಸೊ ನಿಮಗೂ ಏನಾದರೂ ಶೋರ್ ಇದ್ದರೆ ನಾನು ಕಾಪಿರೈಟ್ ಕಾಂಟೆಂಟ್ ಮಾಡಿಲ್ಲ, ಒರಿಜಿನಲ್ ಕಾಂಟೆಂಟ್ ಮಾಡಿದ್ದೀನಂತ. ಸೊ ನೀವು ಆಗೇನು ಮಾಡಿ ಈ ಮೇಲ್ನ ಕಳಿಸಿ, ಆಗ ನಿಮ್ಮ ಕಾಪಿರೈಟ್ ಸ್ಟ್ರೈಕ್ ಏನು ಕೊಟ್ಟಿದ್ರು ಯೂಟ್ಯೂಬರು ಅದು ರಿಮೂವ್ನ ಮಾಡ್ತಾರೆ. ಓಕೆನಾ. ಇದಾಯಿತು ನಮ್ಮದು ಕಾಪಿರೈಟ್ ಸ್ಟ್ರೈಕು ಬಂದರೆ ಏನೆಲ್ಲ ಆಗುತ್ತೆ, ಏನೆಲ್ಲ ಅಫೆಕ್ಟ್ ಬೀಳುತ್ತಂತ. ಓಕೆನಾ ಗೈಸ್. ಸೊ ಈಗ ಕಾಪಿರೈಟ್ ಕ್ಲೈಮ್ ಅಂದರೆ ಏನು? ಸೊ ಕಾಪಿರೈಟ್ ಕ್ಲೈಮ್ ಅಂದರೆ ಸಿಂಪಲ್, ಲೈಕ್ ನೀವು ಏನಾದರೂ ಕಾಪಿರೈಟ್ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿದರೆ, ಲೈಕ್ ಈಗ ಮ್ಯೂಸಿಕ್ ಆಯಿತು, ಸಾಂಗ್ಸ್ ಆಯಿತು, ಇವ್ರದ್ದೆಲ್ಲ ಮ್ಯೂಸಿಕ್ದು ಚಾನಲ್ಸ್ಗಳೆಲ್ಲ ಇರ್ತಾವಲ್ಲ, ಇವ್ರದ್ದೊಂದು ಐ ಡಿ ಇರುತ್ತೆ, ಕಂಟೆಂಟ್ ಐ ಡಿ. ಸೊ ಆಗ ನೀವು ಏನಾದರೂ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿದರೆ, ಕಾಪಿರೈಟ್ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿದರೆ ಆ ಕಂಡೀಷನಲ್ಲಿ ಏನಾಗುತ್ತೆ ಮ್ಯಾಚ್ ಆಗಿಬಿಡುತ್ತೆ ಆ ಕಾಂಟೆಂಟ್ ಐ ಡಿ. ಮ್ಯಾಚ್ ಆದಾಗ ಏನಾಗುತ್ತೆ ನಿಮಗೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಬಟ್ ಇದರಿಂದ ನಿಮ್ಮ ಚಾನಲ್ಗೆ ಯಾವುದೇ ಎಫೆಕ್ಟ್ ಬೀಳಲ್ಲ. ಬಟ್ ಏನಾಗುತ್ತೆ ಅಂದರೆ, ನಿಮ್ಮದು ಚಾನಲ್ ಏನಾದರೂ ಮಾನಿಟೈಸ್ ಇದ್ದರೆ ಅದರದ್ದು ಏನು ಅರ್ನಿಂಗ್ ಆಗಿರುತ್ತೆ, ನೀವು ಯಾವ ವಿಡಿಯೋಗೆ ಯೂಸ್ ಮಾಡಿದ್ದೀರಾ ಮ್ಯೂಸಿಕ್ಕು, ಅದರದ್ದು ಅರ್ನಿಂಗು ಏನಿರುತ್ತೆ ಆ ಅರ್ನಿಂಗ್ ಡೈರೆಕ್ಟ್ ಓನರ್ಗೆ ಹೋಗುತ್ತೆ, ನಿಮಗೆ ಬರಲ್ಲ. ಯಾವ ಮ್ಯೂಸಿಕ್ನ ನೀವು ಕಾಪಿ ಮಾಡಿದ್ದೀರಾ ಆ ಮ್ಯೂಸಿಕ್ ಓನರ್ಗೆ ಹೋಗುತ್ತೆ ನಿಮ್ಮದು ಅರ್ನಿಂಗ್ಸ್ ಎಲ್ಲ. ಓಕೆನಾ. ನಿಮಗೆ ಬರಲ್ಲ ಆ ಅರ್ನಿಂಗ್ಸು. ಬಟ್ ನಿಮಗೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ನೀವು ಯಾವ ಪಾರ್ಟಲ್ಲಿ ನೀವು ಕಾಪಿರೈಟ್ ಮ್ಯೂಸಿಕ್ನ ಯೂಸ್ ಮಾಡಿದ್ದೀರಾ ಆ ಪಾರ್ಟ್ನ ನೀವು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಮ್ಯೂಟ್ನ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಆ ಪಾರ್ಟ್ನ ನೀವು ಬೇಕಿದ್ರೆ ಕಟ್ನ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಮ್ಯೂಟ್ನ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನೀವೇನು ಮಾಡ್ಬೋದು, ಯೂಟ್ಯೂಬಲ್ಲಿ ಇನ್ನೂ 3 ಆಪ್ಷನ್ಸ್ ಇದೆ. ಒಂದು ಬಂದುಬಿಟ್ಟು ಕಟ್ ಆಪ್ಷನ್ನು, ಇನ್ನೊಂದು ಮ್ಯೂಟ್ ಆಪ್ಷನ್ನು, ಇನ್ನೊಂದು ರಿಪ್ಲೇಸ್ ಆಪ್ಷನ್ನು. ಸೊ ನೀವು ಆ ಜಾಗ ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ರಿಪ್ಲೇಸ್ನ ಮಾಡ್ಬೋದು. ಸೊ ಮ್ಯೂಟು ಮತ್ತು ಕಟ್ ಮಾಡೋದ್ರಿಂದ ಅಷ್ಟು ವೀಡಿಯೋ ಚೆನ್ನಾಗಿರಲ್ಲ. ಸೊ ನೀವು ರಿಪ್ಲೇಸ್ನ ಮಾಡಿಬಿಡಿ. ಏನು ಮಾಡಿ, ಈಗ ಕಾಪಿರೈಟ್ ಮ್ಯೂಸಿಕ್ನ ಹಾಕಿರ್ತೀರಲ್ಲ, ಸೊ ಆಗ ನೀವು ಏನು ಮಾಡಿ ಅಂದರೆ ಅದನ್ನು ರಿಪ್ಲೇಸ್ ಮಾಡಿ, ಬೇರೆ ಮ್ಯೂಸಿಕ್ ಜೊತೆ ರಿಪ್ಲೇಸ್ನ ಮಾಡಿ. ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಕೊಂಡು ಅದು ರಿಪ್ಲೇಸ್ನ ಮಾಡ್ಕೋಬೋದು. ಆ ಮ್ಯೂಸಿಕ್ನ ತೆಗೆದು ಇನ್ನೊಂದು ಮ್ಯೂಸಿಕ್ ಏನು ನೀವು ಡೌನ್ಲೋಡ್ ಮಾಡಿದ್ರಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ಕು, ಅದನ್ನು ನೀವು ಯೂಸ್ನ ಮಾಡ್ಕೋಬೋದು. ಈ ಆಪ್ಷನ್ ನಿಮಗೆ ಕೊಟ್ಟಿದೆ. ಇದರಿಂದ ನಿಮಗೆ ಯಾವುದೇ ಅಫೆಕ್ಟ್ ಆಗಲ್ಲ. ಓಕೆನಾ. ಇದರಿಂದ ನೀವು ಏನು ಭಯ ಪಡಬೇಕಂತ ಏನು ಅವಶ್ಯಕತೆ ಇಲ್ಲ ಕಾಪಿರೈಟ್ ಕ್ಲೈಮಿಂದ. ಬಟ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮಗೆ ಭಯ ಪಡೋ ಅವಶ್ಯಕತೆ ಇದೆ. ಯಾಕಂದರೆ ಇದರಿಂದ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. 3 ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಮಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ, ಬೇರೆಯವ್ರ ಕಾಂಟೆಂಟ್ನ ನಾವು ಯೂಸ್ ಮಾಡಬಾರ್ದು. ಸೊ ನಮ್ಮ ಓನಾಗಿ ಇರೋ ಕಾಂಟೆಂಟ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಬೇರೆಯವ್ರ ವಿಡಿಯೋದಲ್ಲಿ ಯಾವುದೇ ಪಾರ್ಟ್ನ ನೀವು ತೆಗೆದು ಹಾಕಕ್ಕೆ ಹೋಗಬೇಡಿ ನಿಮ್ಮ ಚಾನಲ್ಲಿ. ಬೈ ಚಾನ್ಸ್ ನೀವು ಅವ್ರದ್ದು ರಿವ್ಯೂ ಏನಾದರೂ ಮಾಡ್ತಾಯಿದ್ರೆ ಒಂದು 10 to 15 ಸೆಕೆಂಡ್ ಒಳಗಡೆ ಏನು ವಿಡಿಯೋ ಇದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋನ ಮಾಡ್ಕೋಬೋದು. ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.